ಕೋಟೆ ಅಂದಿದ ತಕ್ಷಣ ನಿಮ್ಮ ಮೈಂಡಲ್ಲಿ ಬರುವ ಫಸ್ಟ್ ಇಮೇಜ್ ಏನು? ಸೊ ಇಂಟರ್ನೆಟ್ ಅಲ್ಲಿ ಈ ತರ ಬೇಜಾನ್ ಕೋಟೆಯ ಫೋಟೋಗಳಿದ್ರು ಎಲ್ಲ ಫೋಟೋ ಈ ತರನೇ ಇರುತ್ತೆ ಅಲ್ವಾ? ನಾನ್ ಕೂಡ ಹಂಗೆ ಅನ್ಕೊಂಡಿದ್ದೆ ಅಂಟಿಲ್ ಐ ವಿಸಿಟ್ ಮಿರ್ಜಾನ್ ಫೋರ್ಟ್. ಸೊ ಈ ಒಂದು ಕೋಟೆಗೆ ನಾವು ರೀಚ್ ಆಗಾಯ್ತು. ಬನ್ನಿ ಒಳಗಡೆ ಹೋಗಿ ನೋಡೋಣ. नाश्ता टाइम अच्छा लिया गाइस मिर्जान फोर्ट ಗೆ ಬಂದಾಯ್ತು. ಬ್ರೋ ಏನೋ ಪ್ಯಾಂಟ್ ಲೈಟ್ ಹಾಕೋ ಹಂಗೆ ಹೋಗಿ ಹೋಗಿ ಎಸ್ ಅಲ್ಲಿ ಸಖತ್ತಾಗ್ತಿದೆ. ಒಂದು ಶರ್ಟ್ ನೋಡಿ Come, give it. Come, give it. No. I'll tell everything about food. First tell me, then. ಹೊರಡೋಡು ಶಾರ್ಟ್ಸ್ ಗೇಮ್ಸ್ ತೊಗೊಬೇಕು. ಡ್ರೋನಾ? ಫೈನ್ ಇದೆ. ನಿಮ್ಗೊಂದು ಪಾರ್ಕಿಂಗು ಯಾವುದೇ ರೀತಿಯಾದ ಎಂಟ್ರಿ ಫೀ ಇರಲ್ಲ. ಸೊ ಇದು ನೋಡ್ತಿರ್ಬೋದು. ಸ್ಥಿರ ಮತ್ತು ಡ್ರೋನ್ ಫೋಟೋಗ್ರಫಿ ಧಾರವಾಡದ ಕಚೇರಿಯಿಂದ ಅನುಮತಿ ಪಡೆಯಬೇಕಂತಿದೆ. ಬ್ರೋ ನಿಮ್ಗೆ ಅಂಬ್ರೆಲ್ಲ ಕೊಟ್ಟಿಲ್ಲ? Meanwhile, ದೊಡ್ಡ ರೂಲ್ಸ್ ಹಾಕ್ತಾರೆ. ಡ್ರೋನ್ ಅಲೋ ಇಲ್ವಂತೆ ನಂಗೆ ಗೊತ್ತು. ಆದ್ರೂ ಹಾಕ್ಸೋಣ ಅಂತ ತೊಗೊಂಡೋದೆ. ಸೆಲ್ಫಿ ಸ್ಟಿಕ್ ಅಲೋ ಇಲ್ಲ ಅಂದ್ರೆ ಬ್ಯಾಗಲ್ಲಿ ಇಟ್ಕೊಂಡೆ. ಇಟ್ಕೊಳ್ಳಿ ಅಂತ ಹೇಳಿದ್ರೆ ಡ್ರೋನ್ ಅದೇನು ಇದು ಅದು ಸಾರ್ ಅನ್ವಾಂಟೆಡ್ ರೋಡ್. ನಮ್ಮ ಸ್ಟೇಯಿಂದ ಎಕ್ಸಾಕ್ಟ್ಲಿ 25 ಕಿಲೋಮೀಟರ್ ಇರುವ ಈ ಒಂದು ಕೋಟೆ ಗೋಕರ್ಣದಿಂದ 23 ಕಿಲೋಮೀಟರ್ಗಳು, ಬೆಂಗಳೂರಿನಿಂದ 470 ಕಿಲೋಮೀಟರ್ ಸುಮಾರು ಬರುತ್ತೆ. ಸ್ಟನ್ನಿಂಗ್ ವಿಜುವಲ್ಸ್, ವ್ಯೂ ಪಾಯಿಂಟ್ಸ್, ರಿವರ್ಸ್ ಅಂತಹ ಸುತ್ತಮುತ್ತಲಿನ ನೈಸರ್ಗಿಕ ಜೊತೆಗೆ ಬೆರೆಯುವ ಈ ಕೋಟೆ 1600ಗಳಲ್ಲಿ ಕಟ್ಟಿರಬಹುದು ಅಂತ ಊಹಿಸಲಾಗಿದೆ. ಸುಮಾರು 400 ವರ್ಷ ಹಳೆಯದಾದ ಈ ಕೋಟೆ 11.8 ಏಕರ್ಗಳ ವಿಸ್ತೀರ್ಣವನ್ನು ಹೊಂದಿದೆ. ಸೊ ಟೋಟಲ್ 4 ಎಂಟ್ರೆನ್ಸ್ಗಳಿವೆ. ಅದರಲ್ಲಿ ಈ ಒಂದು ಭಾರತ ಎಂಟ್ರೆನ್ಸ್ ಮೀನ್ಸ್ ಲೈಕ್ ನಾರ್ತ್. ಸೊ ಇನ್ನು ಈ ಕೋಟೆಗೆ 4 ಮುಖ್ಯ ದ್ವಾರಗಳಿದಾವೆ. 4ರ ಪೈಕಿ ಉತ್ತರ ದಿಕ್ಕಿನಲ್ಲಿರುವ ಮುಖ್ಯ ದ್ವಾರವೇ ಮೇನ್ ಎಂಟ್ರೆನ್ಸ್ ಆಗಿದೆ. ಇನ್ನು ಈ ಕೋಟೆ ಪಕ್ಕದಲ್ಲೇ ಅಗನಾಸಿರಿ ಅನ್ನೋ ನದಿ ಕೂಡ ಹರಿದೋಗುತ್ತೆ. ಈ ಕೋಟೆಯನ್ನು ಇಸ್ಲಾಮಿಕ್ ಮತ್ತು ಪೋರ್ಚುಗೀಸ್ ಟೆಕ್ನಾಲಜಿ ಯೂಸ್ ಮಾಡಿ ಕಟ್ಟಿರ್ತಾರೆ. ಹೇಳಿದಾಗೆ ಇದು 1600ಗಳಲ್ಲಿ ಕಟ್ಟಿದ ಒಂದು ಕೋಟೆಯಾಗಿದೆ. 400 ವರ್ಷ ಹಳೆಯದು. ಇನ್ನು ಈ ಕೋಟೆಯ ಸ್ಟೋರಿ ಅಂತ ಕೇಳಂಗಾಗಿದ್ರೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಆಳುತ್ತಿದ್ದಂತ ರಾಣಿ ಚೆನ್ನಭೈರಾದೇವಿಯವರನ್ನ ದ ಕ್ವೀನ್ ಆಫ್ ಸ್ಪೈಸಸ್ ಅಂತ ಕರೀತಿದ್ರು. ಇನ್ನು ಈ ಕೋಟೆಯ ಟೈಮಿಂಗ್ ಅಂತ ನೋಡೋದಾದ್ರೆ ಬೆಳಗ್ಗೆ 8ರಿಂದ ಸಂಜೆ 5:30ವರೆಗೂ ಇರುತ್ತೆ. ಯಾವುದೇ ರೀತಿಯಾದ ಎಂಟ್ರಿ ಫೀ ಇರಲ್ಲ, ಪಾರ್ಕಿಂಗ್ ಫೀ ಇರಲ್ಲ. ಸೊ ಬೆಸ್ಟ್ ಟೈಮ್ ಟು ವಿಸಿಟ್ ಅಂತ ಹೇಳಿದ್ರೆ ಆಫ್ಟರ್ ಮಾನ್ಸೂನ್ ಅಂತ ಹೇಳ್ಬೋದು. ಯಾಕಂದರೆ ಫುಲ್ ಹಚ್ಚ ಹಸಿರಾಗಿ ಸಖತ್ತಾಗಿರುತ್ತೆ. ಬಟ್ ನಾವು ಹೋಗಿದ್ದು ಅಕ್ಟೋಬರಲ್ಲಿ. ಸೊ ಪೋಸ್ಟ್ ಮಾನ್ಸೂನ್ ಹೋಗಿದ್ದರಿಂದ ನಮಗೆ ಆ ಒಂದು ಗ್ರೀನರಿ ವ್ಯೂನ ನೋಡೋಕ್ಕೆ ಆಗಲಿಲ್ಲ. ಗಾಯ್ಸ್ ಏನಂದರೆ ಏನಿಲ್ಲ, ಜಸ್ಟ್ ಕೋಟೆ ಲೈಕ್ ನೀವು ಸಮ್ಮರಲ್ಲಿ ಬಂದರೆ ನಿಮ್ಗೆ ಹೀಗಿರುತ್ತೆ. ಮಾನ್ಸೂನ್ ಆದಮೇಲೆ ಬಂದರೆ ನಿಮ್ಗೆ ಈ ಥರ ಫುಲ್ಲು ಹಚ್ಚ ಹಸಿರಾಗಿರುತ್ತೆ. ನಾವು ಆ್ಯಕ್ಚುಲಿ ಬಂದಿರೋ ಡೇಟ್ ಅಕ್ಟೋಬರ್ 19. ಸೊ ನನ್ನ ಜೊತೆ ಬಂದವರೆಲ್ಲ ಅಲ್ಲೇ ಕೂತ್ಕೊಂಡ್ಬಿಟ್ರು. ಇಲ್ಲಿ ಏನಿದೆ ಅಂದ್ಬಿಟ್ಟು ಹೋಗಪ್ಪ ನೀನು ಹೋಗಿ ವೀಡಿಯೋ ಮಾಡ್ಕೊಂಬಂದ್ಬಿಟ್ಟು ಡನ್. ಇದೇ ಆಗಿನ ಕಾಲದ ಒಂದು ಜೈಲು. ಫೈನ್ ಗೈಸ್, ಹೇಳ್ದಂಗೆ ಏನಿಲ್ಲ, ಹಳೆ ಕಾಲದ ಒಂದು ಇದು. ಸೊ ನೋಡಿರ್ತೀರಾ ಹಿಸ್ಟ್ರಿ ಎಲ್ಲ ಹೇಗಿದೆ ಅಂತ. ಸೊ ಹೋಪ್ಫುಲಿ ನೆಕ್ಸ್ಟ್ ಲೊಕೇಶನ್ ನೋಡೋಣ.
ಮತ್ತೇನ್ರಪ್ಪ ಬಂದಿದ್ದ ದಾರಿನೇ ಹಿಡ್ಕೊಂಡು ಬೆಂಗಳೂರು ಕಡೆ ಹೊರಡೋಣವಾ? They fly, hustle through the sky, moonwalk on clouds, stack it up, cheddar, feeling better, proud, mind sharp, cutting through vibes, samurai sword, dropping bars, hit like a freight train aboard, city lights reflect dreams, mirrored ambition. ಗೈಸ್ 4:41 ಕೇವಲ 30 ನಿಮಿಷದಲ್ಲಿ 45 ಕಿಲೋಮೀಟರ್ ಬಂದಿದ್ವಿ ಇಲ್ಲಿಂದ ಹಾವೇರಿಯಿಂದ ದಾವಣಗೆರೆ. ಸೊ ಇದು ಎಲಿಮೆಂಟ್ಸು. ಫಸ್ಟ್ ಟೈಮ್ ನಾನು ಭರತು ಸಾಯಿ ಬಂದಿದ್ವಿ. ನೆಕ್ಸ್ಟ್ ನಾನು ಭಾರ್ಗವ್ ಗೋವಿಂದ ರಿಟರ್ನ್ ಬರುವಾಗ ಇಲ್ಲಿ ನಿಲ್ಲಿಸಿ ಕಾಸ್ಟ್ ಜಾಸ್ತಿ ಆಗುತ್ತಂತ ಮುಂದೆ ಹೋಗಿ ಮಾಡ್ಕೊಂಡ್ವಿ. ಆಲ್ರೆಡಿ 2023 ಹೋಗಿರ್ತೀವಿ. ಆಂಬಿಯನ್ಸ್ ಅಂತೂ ಚಿಂದಿಯಾಗಿ ಫ್ಲಾಶ್ ಬ್ಯಾಕ್. ಗಂಟೆ 5:27 ಆಯಿತು. ಕೊನೆಗೆ ಬೆಣ್ಣೆ ದೋಸೆಗೆ ಫೇಮಸ್ ಆಗಿರೋ ದಾವಣಗೆರೆಯಲ್ಲಿ ಹಂಗಿಂಗ್ ಮಾಡಿ ಎಲಿಮೆಂಟ್ಸ್ ರೆಸ್ಟೋಬರ್ ಅಂತ ಹುಡುಕಿದ್ದೀವಿ. ಸೊ ಒಳಗಡೆ ಹೋಗಿ ಮಧ್ಯಾಹ್ನ ಲಂಚ್ ಮುಗಿಸಿ ಆಂಬಿಯನ್ಸ್ ಅಂತೂ ಚಿಂದಿಯಾಗಿದೆ. ಬಿಲ್ ಎಷ್ಟು ಹಾಕ್ತಾರೋ ಗೊತ್ತಿಲ್ಲ. ಸೊ ಗಂಟೆ 7:05 ಆಗಿದೆ. ಬಿಲ್ ಅರೌಂಡ್ 2400 ಸಮಥಿಂಗ್ ಆಯಿತು. ಇವನು ಭರತ್ ಒಬ್ಬನೇ ಒಳ್ಳೆ ನಾಯಿ ಕುಡ್ದ ಅದು ಏನೇನು ಕುಡ್ದ ಅವನಿಗೆ ಗೊತ್ತು. ಹೇಳಿ ಭರತ್ ಅವರೇ. ನಾವು ಕುಡಿಯೋ ಅಭ್ಯಾಸ ಇಲ್ಲ ನಮಗೆ. ಅದು ಎಲ್ಲರಿಗೂ தெரியும் ಭರತ್ ಅವರೇ. End of flashback. Life jigsaw, rise from the ashes, feelings never withdraw. Cold nights, warm dreams, hustling for the cream. Every block another challenge, never what it seems. Silent whispers in the wind, secrets unfold. Weave stories with rhythm, iron thread to gold. Past troubles, now chapters in a book. Flipping the pages, never a second look. Running fast, never borrowed the vibe. So 2 hours later. 1200. ಫೈನ್ ಗಾಯ್ಸ್, ಸಮಯ 10:08 ಕಿಲೋಮೀಟರ್ಗಳು. ಐ ಥಿಂಕ್ ಅಲ್ಲಿಂದ ಒಂದು 650-700 ಬಂದಿದ್ದೀವಿ, ನಾಟ್ ಶೋರ್. ಸೊ 7 ಜನ ಟಾಟಾ ಪಂಚ್ 5 ಸೀಟರಲ್ಲಿ 7 ಜನ. ಇಡಿ ಬೇಗ ಬೇಗ. ಹೇ ಕಾನ್ಶೋ ಬೋಯ್, ನಮ್ಮಿದ ಲಗೇಜಸ್ ಮೂತಿ ನೋಡಿ ಮೂತಿ. ಸರಿ ಗಾಯ್ಸ್, ಅಟ್ ಲಾಸ್ಟ್ ಬಾಯ್, ಟಾಟಾ. ಇಮೋಷನಲ್ ಡ್ಯಾಮೇಜ್. ಫೈನ್ ಗೈಸ್, ಮಧ್ಯಾಹ್ನ ಎಕ್ಸಾಕ್ಟ್ಲಿ 12:00 ಮಿರ್ಜನ್ ಫೋರ್ಟ್ ಇಂದ ಬಿಟ್ವಿ. 10 ಗಂಟೆ ಹತ್ರ ಆಯ್ತು. ಸೊ ಸುಮಾರು 9.5 ಅವರ್ ಓಡಿಸ್ಕೊಂಡ್ ಬಂದಿದೀವಿ. ಎಸ್, ಗೋಕರ್ಣ ನಾನು ಏನೋ ಅನ್ಕೊಂಡೋದೆ, ಬಟ್ ನಾವು ಅನ್ಕೊಂಡಷ್ಟು ಗ್ರ್ಯಾಂಡ್ ಏನಿಲ್ಲ. ಇಟ್ಸ್ ಜಸ್ಟ್ ಸ್ಮಾಲ್ ವಿಲೇಜ್ ಟೈಪ್. ಏನ್ ಕಷ್ಟ ಬಿಲ್ಡಪ್ ಕೊಟ್ಟರು ನನ್ಗಂತ ಗೊತ್ತಿಲ್ಲ. ತುಂಬಾ ಆಸೆ ಪಟ್ಟೋದೆ ಬಕೆಟ್ ಲಿಸ್ಟ್ ಅಲ್ಲಿ ಇದೋದ್ನ. ಬಟ್ ಫೈನ್, ಏನೋ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳಂಗಿದೆ. ತುಂಬಾ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ಬಿಟ್ಟೆ ಗೋಕರ್ಣ ಆಲ್ಮೋಸ್ಟ್ ಹಂಗೆ ಹಿಂಗೆ ಅಂತ. ಇದಕ್ ಮುಂಚೆ ಲೈಕ್ ಗೋವಾ ಸೀರೀಸ್ ಹಾಕಿರ್ತೀನಿ, ಅದ್ರಲ್ಲಿ ತುಂಬಾ ವೆರೈಟಿ ಆಫ್ ವಿಡಿಯೋಸ್ ಕೊಟ್ಟಿದ್ದೀನಿ, ದಯಮಾಡಿ ಚೆಕ್ ಮಾಡಿ ನೋಡಿ. ಸೊ ಆಕ್ಚುಲಿ ಲೈಕ್ ನಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್, ಲೈಕ್ ನನ್ನ ವೈಫ್ ನೇ ತಗೊಳ್ಳಿ, ಅವರಿಂದ ಯೂಟ್ಯೂಬ್ ಅಲ್ಲಿ ಯಾವುದೇ ರೀತಿಯಾದ ಸಪೋರ್ಟ್ ಇಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಲೈಕ್ ಗೋವಾ ಹೋಗುವಾಗ ನನಗೆ ಇದ್ದಿದ್ದ ಜೋಶ್, ರಿಟರ್ನ್ ಬರೋ ನನಗೆ ಇದ್ದಿದೆ ಎಷ್ಟೇ ಮಾಡಿದ್ರು ಎಂಡ್ ಆಫ್ ದಿ ಡೇ ಎಲ್ಲ ವೇಸ್ಟೇ ಅಂತ. ಸೊ ಅದೇ ತರ ಗೋಕರ್ಣ ಹೋಗುವಾಗ ಇದ್ದಿದ್ದು, ಲೈಕ್ ನೀವು ಎಷ್ಟೇ ಎಫರ್ಟ್ ಹಾಕಿ ಏನೇ ಮಾಡಿದ್ರು ಕಂಪ್ಲೀಟ್ ಆಗಿ ವೇಸ್ಟೇ. ನಿಮ್ಗೆ ಸಿಗೋ ರೆಸ್ಪೆಕ್ಟ್ ಸಿಗಲ್ಲ ಅಂದ್ಬಿಟ್ಟು ನಮ್ಗೆ 100% ಅರ್ಥ ಆಗೋಯ್ತು. ಆಗಿದ್ದೆಲ್ಲ ಆಗ್ಲಿ, ಎಲ್ಲ ಒಳ್ಳೇದಕ್ಕೆ. ಸೊ ಎಸ್, ಹೋಪ್ಫುಲಿ ಈ ಗೋಕರ್ಣ ಸೀರೀಸ್ ಫುಲ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಮತ್ತೆ ನಿಮ್ಮೆಲ್ಲರನ್ನು ಇನ್ನೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ ನೋಡ್ತೀನಿ. ಬೈ ಬೈ ಫ್ರಮ್ ಅಗಸ್ತ್ಯ. ಟೇಕ್ ಕೇರ್, ಲವ್ ಯು ಆಲ್. ನಮ್ಮ ಎಫರ್ಟ್ ಗೆ ಒಂದು ವ್ಯಾಲ್ಯೂ ಸಿಗಲ್ಲ ಅಂದಾಗ ಅದೊಂದು ಬೇಜಾರಾಗೇ ಆಗುತ್ತಲ್ವಾ. ನಮ್ಮ ಒಂದು ಲಿಮಿಟ್ ಅಲ್ಲಿ ನಾವು ಇಟ್ಕೊಳ್ಳೋದೇ ಎಲ್ಲಾದ್ರೂ ಒಳ್ಳೇದು. I'm